ಭಾರತದ ಇತಿಹಾಸದಲ್ಲಿ ನೋಡಿ, ಕೆಲವು ರಾಜವಂಶಗಳು ಯುದ್ಧಗಳಿಂದ ನೆನಪಲ್ಲುಳಿದ್ರೆ, ಇನ್ನು ಕೆಲವು ತಮ್ಮ ಆಡಳಿತದಿಂದ. ಆದರೆ ಚಾಲುಕ್ಯರು, ಅವರು ಕಟ್ಟಿದ ಆ ಅದ್ಭುತ ದೇವಸ್ಥಾನಗಳ ಮೂಲಕ ಇವತ್ತಿಗೂ ನಮ್ಮ ಜೊತೆ ಮಾತಾಡ್ತಾರೆ. ಅವ್ರು ಸುಮ್ಮನೆ ಕಲ್ಲುಗಳನ್ನ ಜೋಡಿಸಿಲ್ಲ, ಬದಲಿಗೆ ಉತ್ತರ ಮತ್ತು ದಕ್ಷಿಣ ಭಾರತದ ಕಲೆಯನ್ನೇ ಒಂದಾಗಿಸಿ ವಾಸ್ತುಶಿಲ್ಪದಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ಶುರು ಮಾಡಿದ್ರು. ಬನ್ನಿ, ಆ ಕಥೆನೇ ಇವತ್ತು ನಾವು ನೋಡೋಣ. ಚಾಲುಕ್ಯರ ಸಾಮ್ರಾಜ್ಯದ ಹೃದಯ ಭಾಗ ಅಂದರೆ ಇವತ್ತಿನ ನಮ್ಮ ಕರ್ನಾಟಕ ಆ ಕಾಲದಲ್ಲಿ ಒಂದು ದೊಡ್ಡ ಕಲಾ ಪ್ರಯೋಗಾಲಯದ ಹಾಗೆ ಇತ್ತು. ಇಲ್ಲಿ ಉತ್ತರದಿಂದ ಬಂದ ಕಲಾವಿದರು, ದಕ್ಷಿಣದ ಕುಶಲಕರ್ಮಿಗಳು, ಅವರ ಆಲೋಚನೆಗಳು, ಶೈಲಿಗಳು ಎಲ್ಲವೂ ಒಟ್ಟಿಗೆ ಸೇರಿ ಹಿಂದೆಂದೂ ಯಾರೂ ನೋಡಿರದ ಒಂದು ಹೊಸ ಸಮ್ಮಿಳನಕ್ಕೆ ಕಾರಣವಾಯಿತು. ಹಾಗಾದ್ರೆ ಇಲ್ಲೊಂದು ಸಹಜವಾದ ಪ್ರಶ್ನೆ ಮೂಡುತ್ತೆ. ಭಾರತದ ಎರಡು ಮಹಾನ್ ವಾಸ್ತುಶಿಲ್ಪ ಶೈಲಿಗಳನ್ನ, ಅಂದ್ರೆ ನಾರ್ತ್ ಮತ್ತು ಸೌತ್ ಸ್ಟೈಲನ್ನ ಒಂದಕ್ಕೊಂದು ಬೆರೆಸಿದ್ರೆ ಏನಾಗಬಹುದು? ಬಹುಶಃ ಇದೇ ಪ್ರಶ್ನೆ ಚಾಲುಕ್ಯರ ಪ್ರತಿಯೊಂದು ಕಲಾಕೃತಿಯ ಹಿಂದಿನ ಸ್ಫೂರ್ತಿಯಾಗಿತ್ತು. ಮತ್ತೆ ಅವರ ಉತ್ತರ ಇತಿಹಾಸವನ್ನೇ ಬದಲಾಯಿಸಿತು. ಆ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಮುಂಚೆ ಆ ಎರಡೂ ಪ್ರಮುಖ ಶೈಲಿಗಳು ಯಾವುವು ಅಂತ ನೋಡೋಣ. ಒಂದು ಕಡೆ ಉತ್ತರ ಭಾರತದ ನಾಗರ ಶೈಲಿ. ಅದರ ವಿಶೇಷತೆ ಅಂದರೆ ಭಾಗಿ ಆಕಾಶಕ್ಕೆ ಚಾಚಿನ ಹಾಗೆ ಕಾಣೋ ಶಿಖರಗಳು. ಇನ್ನೊಂದು ಕಡೆ ದಕ್ಷಿಣ ಭಾರತದ ದ್ರಾವಿಡ ಶೈಲಿ. ಇದರ ಗುರುತು ಪಿರಮಿಡ್ ಆಕಾರದ ಗಟ್ಟಿಮುಟ್ಟಾದ ವಿಮಾನ ಗೋಪುರಗಳು. ಎರಡಕ್ಕೂ ಅದರದೇ ಆದ ಗಾಂಭೀರ್ಯ, ಅದರದೇ ಆದ ಸೌಂದರ್ಯ. ಆದರೆ ಚಾಲುಕ್ಯರು ಏನ್ಮಾಡಿದ್ರು ಗೊತ್ತಾ? ಅವರು ಈ ಎರಡೂ ಶೈಲಿಗಳನ್ನ ಸುಮ್ಮನೆ ಕಾಪಿ ಮಾಡಲಿಲ್ಲ. ಅವೆರಡರಿಂದಲೂ ಸ್ಫೂರ್ತಿ ತಗೊಂಡು ವೇಸರ ಅನ್ನೋ ಒಂದು ಸಂಪೂರ್ಣ ಹೊಸ ಶೈಲಿಯನ್ನೇ ಹುಟ್ಟಾಕಿದ್ರು. ಇದೊಂದು ನಿಜವಾದ ವಾಸ್ತುಶಿಲ್ಪದ ಕ್ರಾಂತಿ. ಇದರಲ್ಲಿ ಉತ್ತರದ ಶಿಖರದ ನಾಜುಕುತನ ಇತ್ತು, ದಕ್ಷಿಣದ ವಿಮಾನದ ಭದ್ರತೆಯೂ ಇತ್ತು. ಇದುವೇ ಭಾರತೀಯ ಕಲೆಗೆ ಚಾಲುಕ್ಯರು ಕೊಟ್ಟ ಅತಿ ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಇತಿಹಾಸಕಾರರು ಚಾಲುಕ್ಯರ ರಾಜಧಾನಿ ಐಹೊಳೆಯನ್ನ ಸುಮ್ಮನೆ ಭಾರತೀಯ ವಾಸ್ತುಶಿಲ್ಪದ ಪ್ರಯೋಗಾಲಯ ಅಂತ ಕರೆದಿಲ್ಲ. ಆ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ. ಇಲ್ಲೇ ಚಾಲುಕ್ಯರು ಧೈರ್ಯವಾಡಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದ್ರು, ಕಲ್ಲಿನಲ್ಲಿ ಕಾವ್ಯವನ್ನೇ ಬರೆದ್ರು, ಮತ್ತೆ ಒಂದು ಹೊಸ ಕಲಾತ್ಮಕ ಭಾಷೆಯನ್ನೇ ಸೃಷ್ಟಿಸಿದರು. ಸರಿ, ಇಷ್ಟೆಲ್ಲ ಅದ್ಭುತಗಳನ್ನು ಸೃಷ್ಟಿಸಿದ ಆ ಚಾಲುಕ್ಯರು ಯಾರು? ಅವರ ಸಾಮ್ರಾಜ್ಯದ ಕಥೆ ಏನು? ಬನ್ನಿ, ಅವರ ವಾಸ್ತುಶಿಲ್ಪದ ವೈಭವದಿಂದ ಈಗ ಅವರ ಇತಿಹಾಸದ ರೋಚಕ ಪುಟಗಳ ಕಡೆಗೆ ಹೋಗೋಣ. ಚಾಲುಕ್ಯರ ಕಥೆ ಶುರುವಾಗಿದ್ದೇ ಕ್ರಿಸ್ತಶಕ 543ರಲ್ಲಿ. 1ನೇ ಪುಲಕೇಶಿ ಬಾದಾಮಿಯಲ್ಲಿ ಈ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ್ದ. ಆಮೇಲೆ ಅವನ ಮಗ 1ನೇ ಕೀರ್ತಿವರ್ಮ ಇದನ್ನು ಇನ್ನಷ್ಟು ವಿಸ್ತರಿಸಿದ. ಸುಮಾರು 200 ವರ್ಷಗಳ ಕಾಲ ದಖ್ಖನ್ ಪ್ರಸ್ಥಭೂಮಿಯನ್ನ ಆಳಿದ ಮೇಲೆ ರಾಷ್ಟ್ರಕೂಟರ ಪ್ರವೇಶದಿಂದ ಇವರ ಆಳ್ವಿಕೆ ಕೊನೆಗೊಂಡಿತು. ಆದರೆ ಆ 2 ಶತಮಾನಗಳು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಬಹಳ ಮುಖ್ಯವಾದ ಅಧ್ಯಾಯ. ಪ್ರತಿಯೊಂದು ದೊಡ್ಡ ಸಾಮ್ರಾಜ್ಯದ ಕಥೆಯಲ್ಲೂ ಒಬ್ಬ ಹೀರೋ ಇರ್ತಾನೆ ಅಲ್ವಾ? ಚಾಲುಕ್ಯರ ಪಾಲಿಗೆ ಆ ಹೀರೋನೇ ಇಮ್ಮಡಿ ಪುಲಕೇಶಿ. ಅವನ ಆಳ್ವಿಕೆಯ ಕಾಲ ಚಾಲುಕ್ಯರ ಇತಿಹಾಸದಲ್ಲೇ ಅತ್ಯಂತ ಪ್ರಜ್ವಲವಾದ, ಅತ್ಯಂತ ನಾಟಕೀಯವಾದ ಅಧ್ಯಾಯ. ಹೌದು, ಇಮ್ಮಡಿ ಪುಲಕೇಶಿಯ ಕಾಲವನ್ನ ಚಾಲುಕ್ಯರ ಸುವರ್ಣ ಯುಗ ಅಂತಾನೆ ಕರೀತಾರೆ. ಅವನ ಆಳ್ವಿಕೆಯಲ್ಲಿ ಚಾಲುಕ್ಯರ ಸಾಮ್ರಾಜ್ಯ ಕೇವಲ ಯುದ್ಧಭೂಮಿಯಲ್ಲಿ ಗೆಲ್ಲಲಿಲ್ಲ, ರಾಜತಾಂತ್ರಿಕವಾಗಿ, ಕಲಾತ್ಮಕವಾಗಿ, ಸಾಂಸ್ಕೃತಿಕವಾಗಿ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಉತ್ತುಂಗಕ್ಕೆ ತಲುಪಿತು. ಅವನ ಸಾಧನೆಗಳ ಪಟ್ಟಿ ನೋಡ್ರೆ ಆಶ್ಚರ್ಯ ಆಗುತ್ತೆ. ಉತ್ತರ ಭಾರತದ ಮಹಾನ್ ಚಕ್ರವರ್ತಿ ಹರ್ಷವರ್ಧನನ ದಕ್ಷಿಣ ದಿಗ್ವಿಜಯವನ್ನ ನರ್ಮದಾ ನದಿಯ ತೀರದಲ್ಲೇ ತಡೆದು ನಿಲ್ಲಿಸಿದ್ದು ಅವನ ದೊಡ್ಡ ಪರಾಕ್ರಮಕ್ಕೆ ಸಾಕ್ಷಿ. ಅಷ್ಟೇ ಅಲ್ಲ, ದೂರದ ಪರ್ಷ್ಯಾದ ರಾಜ 2ನೇ ಖುಸ್ರೋನ ಜೊತೆ ರಾಜತಾಂತ್ರಿಕ ಸಂಬಂಧ ಬೆಳೆಸಿ ಚಾಲುಕ್ಯರ ಕೀರ್ತಿಯನ್ನ ಜಗತ್ತಿಗೆಲ್ಲ ತಿಳಿಸ್ತ. ಇದರ ಜೊತೆಗೆ ಅವನ ಆಸ್ಥಾನ ಕವಿ ರವಿಕೀರ್ತಿ ಬರೆದ ಐಹೊಳೆ ಶಾಸನ ಇದೆಯಲ್ಲ, ಅದು ಆ ಕಾಲದ ಇತಿಹಾಸವನ್ನ ತಿಳಿಸುವ ಒಂದು ಅಮೂಲ್ಯವಾದ ದಾಖಲೆಯಾಗಿ ಇವತ್ತಿಗೂ ಉಳಿದಿದೆ. ಆ ಐಹೊಳೆ ಶಾಸನದಲ್ಲಿ ಅವನ ಪರಾಕ್ರಮವನ್ನ ಎಷ್ಟು ಸುಂದರವಾಗಿ ವರ್ಣಿಸಿದ್ದಾರೆ ಅಂದ್ರೆ ಕೇಳೋದೇ ಒಂದು ಚಂದ. ಅದರಲ್ಲೊಂದು ಪ್ರಸಿದ್ಧ ಸಾಲು ಹೀಗಿದೆ: ಅವನ ಪ್ರತಾಪಕ್ಕೆ ಹೆದರಿದ ಹರ್ಷನ ಹರ್ಷವೇ ಮಾಯವಾಯಿತು. ನೋಡಿ, ಇದು ಬರೀ ಹೊಗಳಿಕೆ ಅಲ್ಲ, ಆ ಕಾಲದ ಶಕ್ತಿಯ ಪ್ರತಿಬಿಂಬ. ಸರಿ, ರಾಜರ ಪರಾಕ್ರಮದ ಕಥೆಯಾಯಿತು. ಆದರೆ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನ ಅವರು ನಿಭಾಯಿಸಿದ್ದು ಹೇಗೆ? ಅದರ ಹಿಂದಿದ್ದ ಆಡಳಿತ ವ್ಯವಸ್ಥೆ ಹೇಗಿತ್ತು? ಬನ್ನಿ, ಈಗ ಅದರ ಬಗ್ಗೆ ಸ್ವಲ್ಪ ನೋಡೋಣ. ಅವರ ಆಡಳಿತ ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾಗಿತ್ತು. ಇಡೀ ಸಾಮ್ರಾಜ್ಯವನ್ನ ರಾಷ್ಟ್ರ ಅಂದ್ರೆ ಪ್ರಾಂತ್ಯಗಳಾಗಿ ವಿಂಗಡಿಸಿದ್ರು. ಅದನ್ನ ಮತ್ತೆ ವಿಷಯ ಅಂದ್ರೆ ಜಿಲ್ಲೆಗಳಾಗಿ, ಆಮೇಲೆ ಭೋಗ ಅಂದ್ರೆ ಕೆಲವು ಹಳ್ಳಿಗಳ ಗುಂಪಾಗಿ, ಕೊನೆಗೆ ಗ್ರಾಮ ಅಂತ ವಿಭಾಗಿಸಿದ್ರು. ಇದು ತುಂಬಾ ಪರಿಣಾಮಕಾರಿಯಾಗಿತ್ತು. ವಿಶೇಷ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಅಂದ್ರೆ ಹಳ್ಳಿಗಳಲ್ಲಿ ಸ್ಥಳೀಯರಿಗೆ ಸಾಕಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ರು.
ಬಹುಶಃ ಇದೇ ಅವರ ಆಡಳಿತದ ಯಶಸ್ಸಿನ ಗುಟ್ಟಿರಬೇಕು. ಹಾಗಾದ್ರೆ ಇಷ್ಟೊಂದು ಬಲಿಷ್ಠ ಆಡಳಿತಕ್ಕೆ ದುಡ್ಡೆಲ್ಲಿಂದ ಬರ್ತಿತ್ತು? ಮುಖ್ಯವಾಗಿ ಕೃಷಿ ಮತ್ತು ಭೂತೆರಿಗೆಯಿಂದ. ಆದರೆ ಅಷ್ಟೇ ಅಲ್ಲ, ಅವರ ಶ್ರೀಮಂತಿಕೆ ಹಿಂದಿದ್ದ ದೊಡ್ಡ ಶಕ್ತಿ ವ್ಯಾಪಾರ. ನಮ್ಮ ರೇಷ್ಮೆ, ಮಸಾಲೆ ಪದಾರ್ಥಗಳು, ಆಭರಣಗಳನ್ನೆಲ್ಲ ದೂರದ ಪರ್ಷ್ಯಾ, ಅರೇಬಿಯಾ ದೇಶಗಳ ಜೊತೆ ಸಮುದ್ರದ ಮೂಲಕ ವ್ಯಾಪಾರ ಮಾಡ್ತಿದ್ರು. ಅವರ ಚಿನ್ನದ ನಾಣ್ಯಗಳ ಮೇಲಿದ್ದ ವರಾಹದ ಚಿಹ್ನೆ ಇದೆಯಲ್ಲ, ಅದು ಅವರ ಆರ್ಥಿಕ ಶಕ್ತಿಯ ದೊಡ್ಡ ಸಂಕೇತವಾಗಿತ್ತು. ನೋಡಿ, ಯಾವುದೇ ಸಾಮ್ರಾಜ್ಯ ಶಾಶ್ವತ ಅಲ್ಲ ಅಲ್ವಾ? ಚಾಲುಕ್ಯರ ಆಳ್ವಿಕೆಯು ಮುಗೀತು, ಆದರೆ ಅವರು ಬಿಟ್ಟುಹೋದ ಪರಂಪರೆ ಇದೆಯಲ್ಲ, ಅದು ಇವತ್ತಿಗೂ ಜೀವಂತವಾಗಿದೆ. ಹಾಗಾದರೆ ಅವರ ಶಾಶ್ವತ ಪ್ರಭಾವ ಏನು? ಯಾಕೆ ಅವರು ನಮಗೆ ಇಷ್ಟೊಂದು ಮುಖ್ಯರಾಗ್ತಾರೆ? ಹಾಗಾದ್ರೆ ಚಾಲುಕ್ಯರನ್ನ ನಾವು ಯಾಕೆ ನೆನ್ಪಿಟ್ಕೊಳ್ಬೇಕು? ಯಾಕಂದ್ರೆ ಅವರು ದಖನ್ಗೆ ಸುಮಾರು 200 ವರ್ಷಗಳ ಕಾಲ ರಾಜಕೀಯ ಸ್ಥಿರತೆಯನ್ನ ಕೊಟ್ರು. ವಾಸ್ತುಶಿಲ್ಪದಲ್ಲಿ ವೇಸರ ಅನ್ನೋ ಹೊಸ ಶೈಲಿಯ ಮೂಲಕ ಒಂದು ಕ್ರಾಂತಿಯನ್ನೇ ಮಾಡಿದ್ರು. ಉತ್ತರ ಮತ್ತು ದಕ್ಷಿಣ ಭಾರತದ ನಡುವೆ ಒಂದು ಸಾಂಸ್ಕೃತಿಕ ಸೇತುವೆಯನ್ನೇ ಕಟ್ಟಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ನಂತರ ಬಂದ ರಾಷ್ಟ್ರಕೂಟರಂತಹ ದೊಡ್ಡ ಸಾಮ್ರಾಜ್ಯಗಳಿಗೆ ಒಂದು ಭದ್ರವಾದ ಅಡಿಪಾಯವನ್ನ ಹಾಕಿಕೊಟ್ರು. ಕೊನೆಗೆ ಚಾಲುಕ್ಯರ ಮಹತ್ವವನ್ನ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಅದು ಹೀಗಿದೆ: ಬಾದಾಮಿ ಚಾಲುಕ್ಯರು ಇಲ್ಲದೆ ದಕ್ಷಿಣ ಭಾರತದ ಇತಿಹಾಸವೇ ಅಪೂರ್ಣ. ಈ ಒಂದು ಮಾತು ಅವರು ಬಿಟ್ಟುಹೋದ ಅಳಿಸಲಾಗದ ಪರಂಪರೆಗೆ ಹಿಡಿದ ಕೈಗನ್ನಡಿ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.